This conference will now be recorded. ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಚಾನಲ್ಗೆ ಸ್ವಾಗತ. ಐಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಇನ್ಸ್ಟಿಟ್ಯೂಟ್ ವಿಶ್ವದ ಏಕೈಕ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ ಟ್ರೈನಿಂಗ್. ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಚಾನಲ್ಗೆ ಸ್ವಾಗತ. ಐಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಇನ್ಸ್ಟಿಟ್ಯೂಟ್ ವಿಶ್ವದ ಏಕೈಕ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಇನ್ಸ್ಟಿಟ್ಯೂಟ್ ಆಗಿರುತ್ತದೆ. ಇವತ್ತಿನ ಈ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋದಲ್ಲಿ ನಾನ್ ನಿಮ್ಗೆ ಮಲ್ಟಿಪಲ್ ಫೈಲ್ಸ್ ಅಥವಾ ಮಲ್ಟಿಪಲ್ ಶೀಟ್ಸ್ ಇಂದ ಡೇಟಾನ ಹೇಗೆ ಅಪೆಂಡ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಈ ಅಪೆಂಡಿಂಗ್ ಅಂದ್ರೆ ಏನು ಅಂತ ನೋಡೋಣ. ಆಮೇಲೆ ಈ ಮಲ್ಟಿಪಲ್ ಶೀಟ್ಸ್ ಅಥವಾ ಮಲ್ಟಿಪಲ್ ಫೈಲ್ಸ್ ಇಂದ ಹೇಗೆ ಡೇಟಾನ ಒಂದು ಶೀಟ್ಸ್ ಇಂದ ಅಪೆಂಡ್ ಮಾಡ್ತಾ ಹೋಗೋದು ನಾನು ಕಲಿಸ್ಕೊಡ್ತೀನಿ. ಅಪೆಂಡಿಂಗ್ ಅಂತಂದ್ರೆ ಅದೊಂದು ಪ್ರಾಸೆಸ್. ಅಂದ್ರೆ ಮಲ್ಟಿಪಲ್ ಶೀಟ್ಸ್ ಅಥವಾ ಮಲ್ಟಿಪಲ್ ಫೈಲ್ಸ್ ಇಂದ ಡೇಟಾನ ಒಂದು ಟೇಬಲ್ ಕೆಳಗೆ ಇನ್ನೊಂದನ್ನ ಹಾಕ್ತಾ ಹೋಗೋದು. ಇದು ಕೆಲವರೆಲ್ಲ ಆಟೋಮೇಷನ್ಸ್ ಮಾಡೋದಕ್ಕೆ ಮ್ಯಾಕ್ರೋಸ್ ಬರೀತಾರೆ ಅಥವಾ VBA ಪ್ರೋಗ್ರಾಮ್ ಬರೆದು ಇದನ್ನ ಮಾಡ್ತಾರೆ. ನಾನ್ ನಿಮ್ಗೆ ಇದನ್ನ ಸುಲಭವಾಗಿ ಸಿಂಪಲ್ ಆಗಿ ಡೈನಾಮಿಕ್ ಆಗಿ ಹೇಗೆ ಅಪೆಂಡ್ ಮಾಡೋದು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೇನಾದ್ರೂ ನಮ್ಮ ಆಫ್ಲೈನ್ ವಿಡಿಯೋಸ್ ಬೇಕು ಅಂತಂದ್ರೆ ದಯವಿಟ್ಟು ನಮ್ಮ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ತುಂಬಾ ಕಮ್ಮಿ ಬೆಲೆಯಲ್ಲಿ ಆಫ್ಲೈನ್ ವಿಡಿಯೋಸ್ ಅಂದ್ರೆ ನೀವು ಒಂದು ಸಾರಿ ವಿಡಿಯೋಸ್ ನ ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಎಲ್ಲಾ ಕೋರ್ಸಸ್ಗಳನ್ನ ಕೂಡ ನೀವು ಕಲಿಬಹುದು. ಬನ್ನಿ ನಿಮ್ಗೆ ಈ ಅಪೆಂಡಿಂಗ್ ಡೇಟಾ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಮೊದಲಿಗೆ ಬೇರೆ ಬೇರೆ ಶೀಟ್ಸ್ ಇಂದ ಒಂದೇ ವರ್ಕ್ ಬುಕ್ ಅಲ್ಲಿರೋ ಬೇರೆ ಬೇರೆ ಶೀಟ್ಸ್ ಇಂದ ಡೇಟಾನ ಹೇಗೆ ಅಪೆಂಡ್ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಇಲ್ಲಿ ಡೇಟಾ ಟ್ಯಾಬ್ಗೆ ಹೋದ್ರೆ ನನಗೆ ಇಲ್ಲಿ ಗೆಟ್ ಡೇಟಾ ಅಂತ ಒಂದು ಆಪ್ಷನ್ ಇರುತ್ತೆ. ನನಗೆ ಗೆಟ್ ಡೇಟಾ ಕ್ಲಿಕ್ ಮಾಡಿದ್ರೆ ಇಲ್ಲಿ ನನಗೆ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ಇಲ್ಲಿ ಫ್ರಮ್ ಫೈಲ್ ಅಂತ ಕೊಡ್ತೀನಿ. ಇಲ್ಲಿ ಎಕ್ಸೆಲ್ ವರ್ಕ್ ಬುಕ್ ಅಂತ ಇರುತ್ತೆ. ಫ್ರಮ್ ವರ್ಕ್ ಬುಕ್ ಅಂತ ಇದನ್ನ ಕ್ಲಿಕ್ ಮಾಡಿದ್ರೆ ನನಗೆ ಪಾತ್ ಕೇಳುತ್ತೆ. ಆ ಪಾತ್ ನಾನು ಸೆಲೆಕ್ಟ್ ಮಾಡ್ಕೊಂತೀನಿ. ನೋಡಿ ಇಲ್ಲಿ ಆ ಫೈಲ್ ಇದೆ. ನಾನು ಆ ಪಾತ್ ಸೆಲೆಕ್ಟ್ ಮಾಡ್ಕೋತೀನಿ. ಪಾತ್ ಸೆಲೆಕ್ಟ್ ಮಾಡಿ ನನಗೆ ಯಾವ ಫೈಲ್ ಅಲ್ಲಿ ಆ ಡಿಫ್ರೆಂಟ್ ಶೀಟ್ಸ್ ಇರುತ್ತಲ್ಲ ಅದನ್ನ ಅಪೆಂಡ್ ಮಾಡ್ಬೇಕಲ್ಲ ಆ ಫೈಲ್ ನಾನು ಸೆಲೆಕ್ಟ್ ಮಾಡ್ಕೊಂಡು ಇಂಪೋರ್ಟ್ ಅಂತ ಕೊಡ್ತೀನಿ. ನಾನು ಇಂಪೋರ್ಟ್ ಅಂತ ಕೊಟ್ಟಾಗ ನನಗೆ ಆ ಡೇಟಾ ಏನಿದೆ ಅದು ಕನೆಕ್ಟ್ ಆಗುತ್ತೆ. ಆ ಶೀಟ್ಸ್ ಕನೆಕ್ಟ್ ಆದ್ಮೇಲೆ ನನಗೆ ಆ ಶೀಟ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಬರುತ್ತೆ. ಇಲ್ಲಿ ನ್ಯಾವಿಗೇಟರ್ ಅಂತ ಬರುತ್ತೆ. ನನ್ಗೆ ಇಲ್ಲಿ ಮಲ್ಟಿಪಲ್ ಶೀಟ್ಸ್ ಸೆಲೆಕ್ಟ್ ಮಾಡೋದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲೊಂದು ಚಿಕ್ಕದೊಂದು ಚೆಕ್ ಬಾಕ್ಸ್ ಇರುತ್ತೆ. ಅದನ್ನ ಸೆಲೆಕ್ಟ್ ಮಾಡಿದ್ರೆ ನನಗೆ ಮಲ್ಟಿಪಲ್ ಶೀಟ್ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಬರುತ್ತೆ. ನಾನು ಎಲ್ಲಾ ಶೀಟ್ಸ್ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಈ ರೀತಿ. ಆದ್ರೆ ಈ ಎಲ್ಲಾ ಶೀಟ್ಸ್ ನಾನು ಅಪೆಂಡ್ ಮಾಡಬೇಕು. ನಾನು ಸೆಲೆಕ್ಟ್ ಮಾಡ್ಕೋತೀನಿ. ನಾನು ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ನನಗೆ ಲೋಡ್ ಅಂತ ಬರುತ್ತೆ ಒಂದು ಆಪ್ಷನ್. ಇಲ್ಲಿ ನಾನು ಲೋಡ್ ಅಂತ ನಾನು ಕೊಡ್ತೀನಿ. ಈ ಲೋಡ್ ಅಂತ ಕೊಟ್ಟಾಗ ಏನಾಗುತ್ತೆ, ಈ ಮೂರು ಶೀಟ್ ಅಲ್ಲಿರೋ ಡೇಟಾ ನನಗೆ ಈ ವರ್ಕ್ ಬುಕ್ ಅಲ್ಲಿ ಲೋಡ್ ಆಗುತ್ತೆ. ಇಲ್ಲಿ ನೋಡಬಹುದು ಅಪೆಂಡ್ ಟೇಬಲ್ 1, ಅಪೆಂಡ್ ಟೇಬಲ್ 2, ಅಪೆಂಡ್ ಟೇಬಲ್ 3. ನಾನು ಇಲ್ಲಿ ಎಕ್ಸೆಲ್ ಶೀಟ್ ಅಲ್ಲಿ ಹೋಗಿ ನೋಡಿದ್ರೆ ಅದು ಈ ರೀತಿ ಇರುತ್ತೆ ಡೇಟಾ. ನನಗೆ ನೋಡಿ ಇದು ಟೇಬಲ್ 1 ಮತ್ತೆ ಟೇಬಲ್ 2, ಟೇಬಲ್ 3 ಅಂತ ಮೂರು ಶೀಟ್ ಅಲ್ಲಿ ಡೇಟಾ ಇರುತ್ತೆ. ನಾನು ಇವಾಗ ನೋಡಿದ್ರೆ ಇದು ಕನೆಕ್ಟ್ ಆಗಿ ನನಗೆ ಡೇಟಾ ಅಪೆಂಡ್ ಆಗಿರುತ್ತೆ. ನನಗೆ ಮೂರು ಶೀಟ್ಸ್ ನನ್ನ ಎಕ್ಸೆಲ್ ಶೀಟ್ಗೆ ಕನೆಕ್ಟ್ ಆದ್ಮೇಲೆ ನಾನು ಏನ್ ಮಾಡ್ತೀನಿ, ಮತ್ತೆ ಇಲ್ಲಿ ಡೇಟಾ ಟ್ಯಾಬ್ಗೆ ಹೋಗಿ ಗೆಟ್ ಡೇಟಾ, ಇಲ್ಲಿ ಕಂಬೈನ್ ಕ್ವೆರೀಸ್ ಅಂತ ಇರುತ್ತೆ. ಇಲ್ಲಿ ಅಪೆಂಡ್ ಅಂತ ಆಪ್ಷನ್ ಇರುತ್ತೆ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದಾಗ ನನಗೆ ಒಂದು ಆಪ್ಷನ್ ಬರುತ್ತೆ ಅಪೆಂಡ್ ಮಾಡೋದಕ್ಕೆ. ನನಗೆ ಇವಾಗ ಎರಡೇ ಟೇಬಲ್ ಇತ್ತು ಅಂದ್ರೆ 2 ಟೇಬಲ್ಸ್ ಅಂತ ಕೊಡಿ. ಇಲ್ಲಿ ನನಗೆ ಎರಡಕ್ಕಿಂತ ಜಾಸ್ತಿ ಇದೆ, ನಾನು ಏನ್ ಮಾಡ್ತೀನಿ 3 or more ಟೇಬಲ್ಸ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿದಾಗ ನನಗೆ ಯಾವ ಟೇಬಲ್ಸ್ ನಾನು ಅಪೆಂಡ್ ಮಾಡಬೇಕು ಅದೆಲ್ಲ ಇಲ್ಲಿ ಲಿಸ್ಟ್ ಆಗುತ್ತೆ. ನಿಮ್ಗೆ ಟೇಬಲ್ಸ್ ಸೆಲೆಕ್ಟ್ ಮಾಡ್ತಾ ನೋಡಿ ಟೇಬಲ್ 1, ಟೇಬಲ್ 2 ಮತ್ತೆ ಟೇಬಲ್ 3 ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಈ ಮೂರು ಟೇಬಲ್ಸ್ ನಾನು ಅಪೆಂಡ್ ಮಾಡ್ತೀನಿ. ನೋಡಿ ಟೇಬಲ್ಸ್ ಟು ಅಪೆಂಡ್ ಅಂತ ಇರುತ್ತೆ. ಅಂದ್ರೆ ಮೂರು ಟೇಬಲ್ಸ್ ಅಪೆಂಡ್ ಮಾಡ್ಕೊಳ್ಳೋಕೆ ನನಗೆ ಇವಾಗ ಆಪ್ಷನ್ ಸಿಗುತ್ತೆ. ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಈ ಮೂರು ಟೇಬಲ್ ಡೇಟಾ ಏನಾಗುತ್ತೆ, ನನ್ಗಿಲ್ಲಿ ಪವರ್ ಕ್ವೆರಿ ಎಡಿಟರ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಪವರ್ ಕ್ವೆರಿ ಎಡಿಟರ್ದು ಕಂಪ್ಲೀಟ್ ವಿಡಿಯೋನ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ. ಇನ್ನೊಂದು ಪ್ಲೇ ಲಿಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಇದ್ರ ಬಗ್ಗೆ ನೀವು ಡೀಟೇಲ್ ಆಗಿ ತಿಳ್ಕೊಳ್ಳಿ. ಇಲ್ಲಿ ನಾವು ಮಾಡೋ ಅವಶ್ಯಕತೆ ಏನೂ ಇಲ್ಲ. ನಾನು ಇದನ್ನ ಕ್ಲೋಸ್ ಮಾಡ್ಬಿಡ್ತೀನಿ. ಕ್ಲೋಸ್ ಮಾಡಿ ಕೀಪ್ ಚೇಂಜಸ್ ಅಂತ ಇರುತ್ತೆ, ನಾನು ಕೀಪ್ ಅಂತ ಕೊಡ್ತೀನಿ. ಇವಾಗ ನೋಡಿ
ಈ 3 ಟೇಬಲ್ದು ಡೇಟಾ ಇಲ್ಲಿ ನನಗೆ ಅಪೆಂಡ್ ಆಗಿ ಬರುತ್ತೆ. ಅಂದ್ರೆ ಆ 3 ಶೀಟ್ ಅಲ್ಲಿ ಇರೋ ಡೇಟಾ ಇಲ್ಲಿ ಒಂದ್ರ ಕೆಳಗೆ ಒಂದು ಬರುತ್ತೆ. ಇದು ಡಿಫ್ರೆಂಟ್ ಶೀಟ್ಸ್ ಅಲ್ಲಿ ನಾನು ಅಪೆಂಡ್ ಮಾಡಬಹುದು. ಡಿಫ್ರೆಂಟ್ ವರ್ಕ್ ಬುಕ್ಸ್ ಅಂದ್ರೆ ಡಿಫ್ರೆಂಟ್ ಫೈಲ್ಸ್ ಇಂದ ನಾನು ಏನಾದ್ರು ಡೇಟಾ ಅಪೆಂಡ್ ಮಾಡಬೇಕು ಅಂತಂದ್ರೆ ನೋಡಿ, ಇಲ್ಲಿ ನನಗೆ ಒಂದು ಫೋಲ್ಡರ್ ಇದೆ. ಒಟ್ಟು ಇಲ್ಲಿ ನನಗೆ 16 ಫೈಲ್ಸ್ ಇರುತ್ತೆ. ಈ 16 ಫೈಲ್ ಅಲ್ಲಿ ಇರೋ ಡೇಟಾನ ನಾನು ಅಪೆಂಡ್ ಮಾಡ್ತಾ ಹೋಗ್ಬೇಕು, ಅಂದ್ರೆ ಒಂದ್ರ ಕೆಳಗೆ ಒಂದು ಹಾಕ್ಬೇಕು. ಇದಕ್ಕೆ ಕೆಲವ್ರು ಏನ್ ಮಾಡ್ತಾರೆ, ಮ್ಯಾಕ್ರೋಸ್ ಬರೀತಾರೆ, VBA ಪ್ರೋಗ್ರಾಮ್ ಬರೆದು ಅಪೆಂಡ್ ಮಾಡ್ತಾರೆ. ನಾನ್ ನಿಮ್ಗೆ ಈ ಮ್ಯಾಕ್ರೋಸ್ ಇಲ್ದೇನೆ ಆಟೋಮೆಟಿಕ್ ಆಗಿ ನಿಮ್ಗೆ ಸಿಂಪಲ್ ಆಗಿ ಹೇಗೆ ಅಪೆಂಡ್ ಮಾಡೋದು ಅಂತ ನಾನು ನಿಮ್ಗೆ ಕಲ್ಸ್ಕೊಡ್ತೀನಿ. ಈಗ ಅದೇ ನಾನು ಇಲ್ಲಿ ಹೋಗ್ಬಿಟ್ಟು ಮತ್ತೆ ಡೇಟಾ ಟ್ಯಾಬ್ಗೆ ಹೋಗಿ ಗೆಟ್ ಡೇಟಾ ಅಂತ ಇರುತ್ತೆ. ಇಲ್ಲಿ ಫ್ರಮ್ ಫೈಲ್ ಅಂತ ಇದೆಯಲ್ಲ, ಇಲ್ಲಿ ನಾನು ಹೋಗ್ಬಿಟ್ಟು ಫ್ರಮ್ ಫೋಲ್ಡರ್ ಅಂತ ಇರುತ್ತೆ ಈ ಸರಿ. ಯಾಕಂದ್ರೆ ಇಡೀ ಫೋಲ್ಡರ್ ಇರೋ ಎಲ್ಲಾ ಫೈಲ್ಸ್ ಕಂಬೈನ್ ಮಾಡಬೇಕು. ನಾನು ಇಲ್ಲಿ ಹೋಗ್ಬಿಟ್ಟು ಫ್ರಮ್ ಫೋಲ್ಡರ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಅದು ಫೋಲ್ಡರ್ ಕೇಳುತ್ತೆ. ನನ್ನ ಫೋಲ್ಡರ್ ಪಾತ್ ನಾನು ಕಾಪಿ ಮಾಡ್ಕೊಂಡು ಇಲ್ಲಿ ನನಗೆ ಫೋಲ್ಡರ್ ಪಾತ್ ಕೇಳುತ್ತೆ, ಇಲ್ಲಿ ಆ ಫೋಲ್ಡರ್ನ ಪೇಸ್ಟ್ ಮಾಡ್ಬಿಡ್ತೀನಿ. ಇಲ್ಲಾಂದ್ರೆ ಬೇಕಾದ್ರೆ ನೀವು ಬ್ರೌಸ್ ಕೂಡ ಮಾಡಬಹುದು. ನಾನಿಲ್ಲಿ ಆ ಪಾತ್ನ ಕಾಪಿ ಪೇಸ್ಟ್ ಮಾಡಿದ್ದೀನಿ. ಓಕೆ ಅಂತ ಕೊಟ್ಟಿದ ತಕ್ಷಣ ನನಗೆ ಆ ಫೈಲ್ ಏನಿದೆ ಆ ಲಿಸ್ಟ್ ಎಷ್ಟು ಫೈಲ್ಸ್ ಇದೆ ಅಷ್ಟು ಫೈಲ್ಸ್ ಇಲ್ಲಿ ಬರುತ್ತೆ. ನೀವು ಇಲ್ಲಿ ಏನೋ ಮಾಡ್ಬೇಕಾಗಿಲ್ಲ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕಂಬೈನ್ ಅಂತ ಇರುತ್ತೆ. ಇಲ್ಲೊಂದು ಚಿಕ್ಕದೊಂದು ಆರೋ ಮಾರ್ಕ್ ಇರುತ್ತೆ, ಅದು ಕ್ಲಿಕ್ ಮಾಡಿದ್ರೆ ಕೆಲವೊಂದು ಆಪ್ಷನ್ಸ್ ಬರುತ್ತೆ. ನಾವಿಲ್ಲಿ ಕಂಬೈನ್ ಅಂಡ್ ಲೋಡ್ ಅಂತ ಕೊಡೋಣ. ಕಂಬೈನ್ ಅಂತ ಲೋಡ್ ಅಂತ ಕೊಟ್ರೆ ಮತ್ತೆ ಏನ್ ಮಾಡುತ್ತೆ, ಕನೆಕ್ಷನ್ಸ್ ಕ್ರಿಯೇಟ್ ಮಾಡ್ಕೊಂಡು ಆ ಕ್ವೇರೀಸ್ ಎಲ್ಲ ಇವ್ಯಾಲ್ಯೂಯೇಟ್ ಮಾಡಿ ನನಗೆ ಡೇಟಾನ ಅಪೆಂಡ್ ಮಾಡುತ್ತೆ. ಇದರಲ್ಲಿ ಕೆಲವೊಂದು ಪ್ರಾಸೆಸ್ ಆಗುತ್ತೆ. ಇದಾಗಿದ ತಕ್ಷಣ ನನಗೆ ನೋಡಿ ಇಲ್ಲೊಂದು ಆಪ್ಷನ್ ಬರುತ್ತೆ, ಕಂಬೈನ್ ಫೈಲ್ಸ್ ಅಂತ. ಇಲ್ಲೊಂದು ಸ್ಯಾಂಪಲ್ ಫೈಲ್ ಕೇಳುತ್ತೆ, ನೀವು ಸೆಲೆಕ್ಟ್ ಮಾಡಿ ಶೀಟ್ 1 ಅಂತ. ಇಲ್ಲಿ ನನಗೆ ಆ ಸ್ಯಾಂಪಲ್ ಫೈಲ್ ಏನಿದೆ ಯಾವ್ದಾದ್ರು ಒಂದು ಫೈಲ್ ತಗೊಳುತ್ತೆ. ನಾನು ಓಕೆ ಅಂತ ಕೊಟ್ರೆ ಮತ್ತೆ ಆ ಪ್ರಾಸೆಸ್ ರನ್ ಆಗುತ್ತೆ. ಎಲ್ಲಾ ಶೀಟ್ಸ್ ಒಂದು ಟೇಬಲ್ಗೆ ಹಾಕುತ್ತದು. ಅದಾಗಿದ ತಕ್ಷಣ ನೋಡಿ ಇಲ್ಲಿ ನನಗೆ ಎಕ್ಸ್ಟರ್ನಲ್ ಡೇಟಾ ಏನಿದೆ ತಗೊಂಬಂದು ಇಲ್ಲಿ ಒಂದ್ರ ಕೆಳಗೆ ಒಂದು ಡೇಟಾನ ಮಾಡುತ್ತೆ. ಸೊ ಈ ರೀತಿ ನಮ್ಗೆ ಸುಲಭವಾಗಿ ಪ್ರೋಗ್ರಾಮ್ ಬರೀದೇನೆ ಈ ಎಲ್ಲಾ ಡೇಟಾನ ಬೇರೆ ಬೇರೆ ಶೀಟ್ಸ್ ಇಂದಾನು ಅಪೆಂಡ್ ಮಾಡ್ಕೋಬಹುದು, ಇಲ್ಲ ಬೇರೆ ಬೇರೆ ಫೈಲ್ಸ್ ಇಂದಾನು ಅಪೆಂಡ್ ಮಾಡ್ಕೋಬಹುದು. ಬಟ್ ಏನಂದ್ರೆ ನಮ್ಗೆ ಈ ಡೇಟಾ ಸ್ಟ್ರಕ್ಚರ್ ಏನಿದೆ, ಇದು ಯಾವ ಕಾಲಮ್ಸ್ ಇರುತ್ತಲ್ಲ ಅದೇ ರೀತಿ ಇರಬೇಕು ಎಲ್ಲಾ ಕಾಲಮ್ಸ್ ನಾ ಅಪೆಂಡ್ ಮಾಡೋದು, ಇಲ್ಲ ಅಂದ್ರೆ ನನಗೆ ಸರಿಗೆ ಅಪೆಂಡ್ ಆಗಲ್ಲ. ಸೊ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ನಾನ್ ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರೂ ನಮ್ಮ ಆಫ್ಲೈನ್ ವಿಡಿಯೋಸ್ ಬೇಕು ಅಂತಂದ್ರೆ ದಯವಿಟ್ಟು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನ್ ನಿಮ್ಗೆ ತುಂಬಾ ಕಮ್ಮಿ ಬೆಲೆಗೆ ಎಲ್ಲಾ ಆಫ್ಲೈನ್ ವಿಡಿಯೋಸ್ ಅಂದ್ರೆ ಇಂಟರ್ನೆಟ್ ಇಲ್ದೇನೆ ನೀವು ನಮ್ ಕೋರ್ಸ್ ನ ಕಲಿಬಹುದು. ಸೊ ಅದಕ್ಕೆ ನಮ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ನಿಮ್ಮ ಕಾಪಿನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋಕೆ ನಾವು ನಿಮ್ಗೆ ಲಿಂಕ್ ಕಳಿಸ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನ್ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇದು ಬೇರೆಯವ್ರಿಗೂ ಉಪಯೋಗ ಆಗುತ್ತಂದ್ರೆ ದಯವಿಟ್ಟು ಇದನ್ನ ಶೇರ್ ಮಾಡಿ. ಈ ತರ ಇನ್ನೂ ಅನೇಕ ಏನಾದ್ರು ಆಪ್ಷನ್ಸ್ ಅಪೆಂಡ್ ಮಾಡೋದಕ್ಕೆ ಆಪ್ಷನ್ಸ್ ಇತ್ತು ಅಂದ್ರೆ ದಯವಿಟ್ಟು ನಮ್ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಹಾಕಿ. ಇದರಿಂದ ನಾನು ಸ್ವಲ್ಪ ಕಲ್ತ್ಕೋತೀನಿ. ಈ ವಿಡಿಯೋ ನೋಡ್ತಾ ಇರೋ ಬೇರೆಯವರು ಕೂಡ ಇದನ್ನ ಕಲ್ತ್ಕೋಬಹುದು. ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು.